ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ಮಡಿಕೆಗಳನ್ನ ಹೇಗೆ ಪಳಗಿಸೋದು ಅಂದರೆ ಸೀಸನಿಂಗ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಮಡಿಕೆ ಪಾತ್ರೆಯಲ್ಲಿ ಆಹಾರನ ತಯಾರಿಸೋದ್ರಿಂದ ಆಹಾರದಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಪೂರ್ತಿಯಾಗಿ ಸಿಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಒಳ್ಳೆ ಮಡಿಕೆನ ನೋಡಿ ತಗೊಳ್ಳಿ. ಲೋಕಲಲ್ಲಿ ಆದಷ್ಟು ಟ್ರೈ ಮಾಡಿ. ಲೋಕಲಲ್ಲಿ ಸಿಗ್ತಾ ಇಲ್ಲ ನಿಮಗೆಲ್ಲೋ ಅಂದರೆ ಆನ್ಲೈನಲ್ಲಿ ತರಿಸ್ಕೊಳ್ಳಿ. ನಾನೊಂದು 5 ವರ್ಷದಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಕೆಂಪು ಕಲರ್ದಿತ್ತು ಮಡಿಕೆ, ಅದನ್ನು ಲೋಕಲಲ್ಲೇ ತೊಗೊಂಡಿದ್ದು. ಬಟ್ ಮನೆ ಶಿಫ್ಟ್ ಆದಾಗ ಅದು ಸ್ವಲ್ಪ ಬ್ರೇಕ್ ಆಗೋಯ್ತು. ಅದಕ್ಕೆ ಹೊಸ್ದಾಗಿ ಆರ್ಡ್ರು ಮಾಡಿದ್ದೀನಿ. ಈ ಸಲ ಆನ್ಲೈನಲ್ಲೇ ತರಿಸ್ಕೊಂಡಿದ್ದೀನಿ ಅಮೆಝನ್ನಲ್ಲಿ. ಈ 3 ಒಂದು ಸೆಟ್ ಥರ ಬಂದಿದೆ. ರೀಸನಿಂಗ್ ಪ್ರೈಸಲ್ಲೇ ಸಿಕ್ತು. ಚೆನ್ನಾಗಿದೆ. ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋವಂಥದ್ದು. ಸೀಸನಿಂಗ್ನ ಕರೆಕ್ಟಾಗಿ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಟೋವ್ ಮೇಲೆ ಇಟ್ಟ ತಕ್ಷಣ ಅದು ಡಮ್ ಅನ್ನುತ್ತೆ. ಸೀಸನಿಂಗ್ ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದೆ ನೀರಲ್ಲಿ ನೆನೆಸಿಡಬೇಕು. ಒಂದು ದಿನ ಫುಲ್ಲು 24 ಗಂಟೆ ನೀರಲ್ಲಿ ನೆನೆಸಿಡಬೇಕು. ಒಂದು ದೊಡ್ಡ ಟಬ್ ತಗೊಳ್ಳಿ. ಆ ಟಬ್ಬಲ್ಲಿ ನಾನು ತೋರಿಸಿರೋ ರೀತಿ ಫುಲ್ ಮುಳುಗಬೇಕು ಮಡಿಕೆಗಳು. ಆ ರೀತಿ ಮುಳುಗಿಸಿ 24 ಗಂಟೆ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಿ ನೆನೆದ್ರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ದಿನ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಕೆಲವು ಸಲ ಸ್ಟೋವ್ ಮೇಲೆ ಇಟ್ಟ ತಕ್ಷಣ ಪಟ್ಟಂತ ಒಡೆದೋಗ್ಬಿಡುತ್ತೆ, ಸಿಡಿಯುತ್ತೆ. ನೋಡಿ, 24 ಗಂಟೆ ನಂತರ ಮಡಿಕೆಗಳನ್ನ ಹೊರಗಡೆ ತೆಗೆದ್ಬಿಟ್ಟು ನೀರಲ್ಲಿ ಮಾಮೂಲಿಯಾಗಿ ತೊಳಿಬೇಕು. ಸೋಪು ಏನೂ ಹಾಕಬೇಡಿ, ಬರೀ ನೀರಲ್ಲೇ ತೊಳಿಬೇಕು. ಫಸ್ಟು ಅದ್ರ ಮೇಲಿರುವಂತಹ ಜಿಡ್ಡು ಅದೆಲ್ಲ ಹೋಗಿಬಿಡುತ್ತೆ. ಬರೀ ನೀರಲ್ಲಿ ತೊಳೆದ್ಮೇಲೆ ಸ್ಟೋವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ. ನೋಡಿ, ಈ ಥರ ಸ್ವಲ್ಪ ಹೊಗೆ ಬರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪಾತ್ರೆಗಳು ಬಿಸಿ ಆದಮೇಲೆ ಅದಕ್ಕೆ ಅಕ್ಕಿ ತೊಳೆದ ನೀರು ಅಥವಾ ಅಕ್ಕಿ ನೆನೆಸಿರೋಂಥ ನೀರು ಅಥವಾ ಅನ್ನದ ಗಂಜಿನ ಹಾಕಿಬಿಡಿ. ನಿಮ್ಮ ಹತ್ರ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಫುಲ್ ಹಾಕಿ. ನಂತರ ಸ್ವಲ್ಪ ಪ್ರಮಾಣದಲ್ಲೇ ಇತ್ತು, ಅದಕ್ಕೆ ಸ್ವಲ್ಪನೇ ಹಾಕ್ಬಿಟ್ಟು ಅದೆಲ್ಲ ನೀಟಾಗಿ ನೆನೆಸಿದ್ದೀನಿ. ಕಾರ್ನರ್ವರೆಗೂ ಸೌಟ್ ತೊಗೊಂಡು ಫುಲ್ಲು ನೆನಿಬೇಕು ಒಳಗಡೆ. ಆ ರೀತಿ ಸ್ವಲ್ಪ ಕಲಸಿ ಸೌಟಿಂದ. ನಂತರ ಕುದಿಯೋದಕ್ಕೆ ಬಿಡಿ. ಸಿಮ್ಮಲ್ಲೇ ಮಾಡ್ಕೋಬೇಕು. ನೀರು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಪಾತ್ರೆಗಳು ತಣ್ಣಗಾಗಲು ಬಿಡಿ. ಪಾತ್ರೆ ನೀರೆಲ್ಲ ಚೆಲ್ಬಿಟ್ಟು ನೋಡಿ, ಹೊರಗಡೆ ಬಿಸಿಲಲ್ಲಿ ಇಟ್ಬಿಟ್ಟು ತಣ್ಣಗಾಗಲು ಬಿಡಿ. ಹೊರಗಡೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ನಂತರ ಎಣ್ಣೆನ ಹಚ್ಚಬೇಕು. ನೀವು ಅಡುಗೆಗೆ ಬಳಸುವಂಥ ಎಣ್ಣೆನೇ ಹಚ್ಬೋದು. ನಾನು ಗಾಣದ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ, ಸಿಸ್ಯಾಮ್ ಆಯಿಲು ಬೆಸ್ಟ್ ಸೀಸನಿಂಗ್ಗೆ. ಗಾಣದ ಕೊಬ್ಬರಿ ಎಣ್ಣೆನ ಈ ರೀತಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೋಬೇಕು. ಫುಲ್ ನೀಟಾಗಿ ಪ್ರತಿಯೊಂದು ಕಾರ್ನರ್ಗೂ ಹಚ್ಕೋಬೇಕು. ನೋಡಿ, ಈ ರೀತಿ ಹಚ್ಮೇಲೆ ಮತ್ತೆ ಬಿಸಿಲಲ್ಲೇ ಇದನ್ನು ಒಣಗೋದಕ್ಕೆ ಬಿಡಬೇಕು. ಸ್ಟವ್ ಮೇಲಿಂದ ಇಳಿಸಿದ ಮೇಲೆ ನೀರು ಚೆಲ್ಬಿಟ್ಟು ಒಂದು ಸಲ ಬಿಸಿಲಲ್ಲಿ ಒಣಗಿಸ್ಬೇಕು. ನಂತರ ಎಣ್ಣೆ ಹಚ್ಬಿಟ್ಟು 2ನೇ ಸಲ ಬಿಸಿಲಲ್ಲಿ ಒಣಗಿಸ್ಬೇಕು. ಅಷ್ಟೇ, ಸೀಸನಿಂಗ್ ಮುಗಿದು. ತುಂಬ ಸಿಂಪಲ್ಲಾಗಿ ಸೀಸನಿಂಗ್ ಮಾಡ್ಕೋಬೋದು. ಈ ರೀತಿ ಸೀಸನಿಂಗ್ ಮಾಡಿಕೊಂಡ್ರೆ ಮಡಿಕೆ ಪಾತ್ರೆಗಳು ತುಂಬ ದಿನ ಬಾಳಿಕೆ ಬರುತ್ತೆ. ಸೀಳೋದು ಸಿಡಿಯೋದು ಏನೂ ಆಗಲ್ಲ. ನೀವು ಹೊಸ ಮಣ್ಣಿನ ಪಾತ್ರೆಗಳನ್ನ ತೊಗೊಂಡಿದ್ರೆ ಈ ರೀತಿ ಸೀಸನಿಂಗ್ ಮಾಡಿ. ಓಕೆನಾ? ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.